ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ಹಾಸ್ಯ ಧಾರಾವಾಹಿ ಸಂಚಿಕೆ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಇತ್ತ ಮನೋಜ, ಶಾಂತಿ, ರಂಗನಾಥ್ ಅವರೆಲ್ಲರೂ ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ಮನೋಜ್ ಇದ್ದವನು, ಅಮ್ಮ ಬಹಳ ಹೊಟ್ಟೆ ಹಸಿತಾ ಇದೆಯಮ್ಮ, ಅಲ್ಲೂ ಕೂಡ ಏನು ತಿನ್ಲಿಲ್ಲ ಅಲ್ವಾ, ಅದಕ್ಕೆ ನೀ ಏನಾದ್ರು ಮಾಡ್ತೀಯಾ ಅಥವಾ ತರ್ಸೋಕೆ ಏನಾದ್ರು ದುಡ್ಡು ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಇವನ್ ಬೇರೆ ಎದ್ದೇಳೋ ಅಮ್ಮ, ಎದ್ದೇಳೋ ಮೊದ್ಲು, ಮನೆ ಮರ್ಯಾದೆ ಚಾಪೆ ಹಾಸ್ಕೊಂಡು ಹೋಗಿದೆ, ನೀನು ಹೊಟ್ಟೆ ತುಂಬಾ ಗಡತ್ತಾಗಿ ತಿಂದ್ಬಿಟ್ಟು ಹಾಸಿಗೆ ಮೇಲೆ ಮಲ್ಕೋಣ ಅನ್ಕೊಂಡಿಯಾ? ಅಯ್ಯೋ ನಾನೇನಮ್ಮ ಮಾಡ್ದೆ, ಯಾರು ಏನು ಮಾಡಕ್ ಆಗದೆ ತರ ಆಗೋಯ್ತು ಮನೆ, ಸರ್ವನಾಶ ಸರ್ವನಾಶವಾಗೋಯ್ತು ನನ್ ಮನೆ ಅಂತೇಳಿ ಅರ್ಚ್ಕೋತಾಳೆ. ಅಷ್ಟು ದೊಡ್ಡ ಶ್ರೀಮಂತರು ಮನೆ ಬಾಗ್ಲಿವರೆಗೂ ಬಂದ್ ಕರೆದ್ರು, ಅವ್ರು ಮಾಡಿದ ಉಪಚಾರ ಏನು, ನಾವು ಮಾಡಿದ್ದ ಆಚಾರ ಏನು ಅಂತಾಳೆ. ಇಂಥ ರೌಡಿ, ಅಯ್ಯೋ ಇಂಥ ಅಯೋಗ್ಯ, ಅದ್ ಹೇಗ್ ನನ್ನ ಹೊಟ್ಟೆಲ್ ಬಂದ್ ಕೂತ್ಬಿಟ್ನೋ ಏನೋ, ಬೇಡ ಬೇಡ ಅಂತ ಬಡ್ಕೊಂಡೆ, ಆದ್ರೆ ನಿಮ್ಮ ಅಪ್ಪ ಆಹಾ ಹದ್ದು ಬಿಟ್ರಲ್ಲ ಹಾಗೆ ಅಂತ ಹೇಳಂತಾಳೆ. ಅಲ್ಲಿಗೆ ಬಂದ್ ರಂಗನಾಥ್ ಅವ್ರು ದುರ್ಗುಟ್ಕೊಂಡ್ ನೋಡಕ್ ಶುರು ಮಾಡ್ತಾರ ಅವಳನ್ನ. ಒಂದ್ ಕ್ಷಣ ಸುಮ್ನಾಗ್ತಾಳೆ. ಏನ್ ಮದ ತುಂಬ್ತಾ ಹೊಟ್ಟೆ, ಹೊಟ್ಟೆ ತುಂಬ್ತ ತಾನೇ ನಿನ್ಗೆ, ಬೀಗ ಸಮಾಧಾನ ಆಗಿರ್ಬೇಕು ರಾಯರಿಗೆ, ಬೇಡ ಬೇಡ ಅಂತ ಬಡ್ಕೊಂಡೆ, ಬರಲ್ಲ ಅಂತಂದ್ರೆ ನಾನು ಬರಲ್ಲ ಅಂತ ಮಗನ ಇಸ್ಕೊಂಡ್ ಮಾತಾಡಿದ್ರೆ ಈಗ ಇದಕ್ಕೇನು ಉತ್ತರ ಕೊಡ್ತೀರಾ ಕೊಡಿ. ಈ ಬೀಗತ್ತಿ ಬಿಗ್ಮಾನ್ದಿಂದ ಹೇಳಿದ್ರು ಸೂರ್ಯನ್ ಕರ್ಕೊಂಡ್ ಬರಬೇಡಿ, ಅವನನ್ನ ಕರ್ಕೊಂಡ್ ಬಂದ್ರೆ ಸಮಸ್ಯೆ ಆಗುತ್ತೆ ಅಂತ, ಆದ್ರೂ ಕೇಳಿದ್ರೆ ನನ್ ಮಾತು ನೀವು ಕೇಳಲಿಲ್ಲ ನೋಡಿ. ಅವನ್ ಬಿಡ್ರಿ, ಎತ್ತ ತಾಯಿಯಾಗಿ ನಾನು ಹೇಳ್ದೆ ರೌಡಿ ಅಲ್ಲಿಗೆ ಬರೋದ್ ಬೇಡ ಅಂತ, ಚೆನ್ನಾಗಿ ಏರ್ಸ್ಕೊಂಡಿದ್ದ ಅನ್ಸತ್ತೆ. ಹಾ ಬಿಟ್ಟ ಎಲ್ಲಾದ್ಮೇಲೆ. ಹಾ ನೋಡು, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅನ್ನೋ ಹಾಗೆ ಶಾರ್ಟ್ ಟೈಮ್ ಐಸೈಟ್ ಕೂಡ ಲಾಸ್ ಆಗಿದೆ ನಿನಗೆ. ಕಣ್ಣಾರೆ ನೋಡ್ದಿಯಲ್ಲೇ ಅಲ್ಲಿ ನಡೆದಿರೋದನ್ನ. ಯಾರಾದ್ರೂ ಗಂಡನಾದವನು ಹೆಂಡ್ತಿನ ಕಳ್ಳಿ ಸುಳ್ಳಿ ಅಂತ ಅಂದ್ರೆ ಸಹಿಸ್ಕೋತಾರೇನೆ? ಮನೆ ಮರ್ಯಾದೆ ಅನ್ನೋದು ದೇವ್ರ ಮನೆ ಇದ್ದ ಹಾಗೆ, ಅಂತ ದೇವ್ರ ಮನೆಯನ್ನ ಸುಟ್ಟು ಬೂದಿ ಮಾಡಿದಾನೆ ನಿಮ್ಗ. ಥು ಮುಚ್ಚೆ ಬಾಯಿ ನಿನ್ನ. ಅಲ್ಲ ನನ್ನನ್ನ ನೀವು ಬೈತೀರಾ? ತಾಳಿ ಕಟ್ಟದ್ ಗಂಡನ್ ಮುಂದೆನೆ ಹೆಂಡ್ತಿನ ಸುಳ್ಳಿ ಕಳ್ಳಿ ಅಂದ್ರೆ ಯಾರೇ ಬಾಯಿ ಮುಚ್ಕೊಂಡಿರ್ತಾರೆ? ಅಯ್ಯೋ ಅವ್ಳು ಮಾಡಿದ್ದಾನೆ ತಾನೇ ಹೇಳಿದ್ದ, ಅಯ್ಯೋ ಮನೆ ಹಾಳಿ ಅಂತ ಹೊಡಿಯಕ್ ಹೋಗ್ತಾರೆ. ಅಂದ್ರೆ ಈ ಕಡೆ ಫೋನ್ ಮಾಡ್ತಾರೆ, ಮನೆಗ್ ಬರಲ್ವ ರವಿ ಅಂತಾರೆ. ಅಪ್ಪ ಶ್ರುತಿ ಇಲ್ದೆ ನಾನು, ನೀನ್ ಅಲ್ಲೇ ಇರ್ತೀಯಾ ಅಂತ ಹೇಳಂತಾರೆ. ಹಾಗಾದ್ಮೇಲೆ ಈ ಕಡೆ ಸೂರ್ಯ ಮೀನನ್ನ ಊಟಕ್ಕೆ ಕರೀತಾನೆ, ಬಾ ಹಸ್ಕೊಂಡಿದೀಯಾ ಅಂತ ಹೇಳಿ. ಅಲ್ಲರಿ ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತಲ್ವಾ, ನೀವು ದುಡುಕ್ಬಿಟ್ಟು ಹೆಂಗ್ ಮಾಡಿದ್ರಿ ಹೇಳಿ ಅಂತಂದ್ರೆ, ಏನೇ ದುಡುಕಿದ್ದು, ನಾನು ಕೂಡ ಸೈಲೆಂಟ್ ಆಗಿದ್ದೆ, ಅವ್ನು ಯಾರೋ ಬಂದು ಕಾಲ್ ತುಂಡ ಅಷ್ಟು ತುಂಡ, ಆದ್ರೂ ಕೂಡ ನಾನು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಮೌನವಾಗಿದ್ದೆ. ನೀನು ಹೋಗಿ ಆರದಲ್ಲಿ ಚೈನ್ ತಗೊಂಡು ಹೋಗಿ ಕೊಡಕ್ ಹೋದ್ರೆ ನಿನ್ ಮೇಲೆ ಕಳ್ತಂಗ ಅಪವಾದ ಹೊರ್ಸಿದ್ರಲ್ಲ, ನಿನ್ ರೂಮ್ಗೆ ಹೋಗೊಳುವೆ ಕೂತ್ಕೊಂಡು ನನ್ನ ಹತ್ರ ಯಾಕೆ ಬಂದು ಹೇಳ್ಕೊಂಡಾಗ ನನಗ್ ನೋವಾಗಲ್ವೇನೆ? ನೋವಾಗಲ್ವ ಹೇಳಿ, ಹೆಂಡ್ತಿನೀಗ ಅಂತಾರೆ ಅಂತ ಅಂದಾಗ ಹೇಳು. ನೋಡು, ಅಪವಾದ ಮಾಡಿರ್ತಕ್ಕಂಥ, ಅಪರಾಧ ಮಾಡದೇ ಇರೋದಕ್ಕೆ ಅಪವಾದ ಹೊರಿಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಸಹಿಸ್ಕೊಳ್ಳೋದಿದೆಯಲ್ಲ, ಅದು ಮಹಾ ತಪ್ಪು, ಅದು ನೀನ್ ಮಾಡಿದ ತಪ್ಪು ಅದು. ಹಾಗಾಗಿ ನನಗೆ ಬಹಳ ನೋವಾಯ್ತು. ಬಾ ಇಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ತಿನ್ನುವಂತೆ, ಫಸ್ಟ್ ಹಸ್ಕೊಂಡಿದೀಯಾ ಅಂತ ಹೇಳಂತಾನೆ. ಇಲ್ಲ ರೀ ನನ್ಗೆ ಬರೋದಿಲ್ಲ, ನನಗೆ ಬೇಡ, ನಂಗೆ ಯಾಕೋ ಮನ್ಸೇ ಇಲ್ಲ ತಿನ್ಲಿಕ್ಕೆ, ಹಸಿವು ಇಲ್ಲ ನನಗೆ. ನೋಡು, ನೀನ್ ತಿನ್ನಕ್ ಬರ್ಲಿಲ್ಲ ಅಂತ ಅಂದ್ರೆ ನಾನು ಪೂರ್ತಿ ಬಾರಲ್ಲಿ ಕೂತ್ಕೊಂಡು ಕುಡಿದು ಬಿಡ್ತೀನಿ ಅಷ್ಟೇ ಅಂತ ಹೇಳಂತಾನೆ. ಅಯ್ಯೋ ಇಲ್ಲ ಬನ್ನಿ, ಅದೇನ್ರಿ ಅಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ನೀವು, ಇನ್ನೇನ್ ಮತ್ತೆ ಹಸ್ಕೊಂಡಿದ್ಯಾ ಅಂತ ಕರೆದ್ರೆ ಅಂತ ಹೇಳಂತಾನೆ. ಸರಿ, ಇಬ್ರು ತಿನ್ನಕ್ಕೆ ಅಂತ ಹೋಗ್ತಾರೆ ಹೋಟೆಲ್ಗೆ. ಈ ಕಡೆ ರವಿ ಶ್ರುತಿ ಫೋನಲ್ಲಿ ಮಾತಾಡ್ತಾ ಆಡ್ತಾ ಕೂತಿರ್ತಾಳೆ, ಗೇಮ್ ಆಡ್ತಾ ಕೂತಿರ್ತಾಳೆ. ಎಷ್ಟು ಕೂಗಿದ್ರು ಕೂಡ ಮಾತನಾಡಿದ್ಲ. ಏನೇ ನೀನು ಫೋನ್ ಕಿತ್ಕೋತೀನಿ, ಯಾಕ್ರಿ ಫೋನ್ ಕಿತ್ಕೊಂಡ್ರಿ? ಇನ್ನೇನ್ ಮತ್ತೆ ಕೂಗ್ತಾನೆ ಇದೀನಿ, ಫೋನ್ ಇಟ್ಕೊಂಡು ನೀನು ಗೇಮ್ ಆಡ್ತಾನೆ ಇದೆಯಲ್ಲ, ಅದೇನ್ ಹೇಳಿ ಅಂತ ಅಂತಾಳೆ. ಹಂಗಂದಾಗ ಅದಕ್ಕೆ ಹೇಳಿ ಅದೇನ್ ಕೇಳಿಸ್ತಾ ಇದೆ ಅಂತ ಅಂತಾಳೆ. ಹಾಗಂದಾಗ ನಡಿ ಮನೆಗೆ ಹೋಗೋಣ. ಯಾವ ಮನೆಗೆ? ನಮ್ಮ ಮನೆಗೆ. ಅವನ ಅಯೋಗ್ಯ ಇರುವಂತ ಮನೆಗೆ, ನಮ್ಮ ಅಪ್ಪನ ಮೇಲೆ ಕೈ ಮಾಡೋಕ್ ಬಂದಂತ ಅಯೋಗ್ಯನ ಮನೆಗೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅವನ ಹೇಳೋವರೆಗೂ ಅಂತ ಹೇಳಂತಾಳೆ. ಹಾಗಂದ್ರೆ ಹೇಗೆ, ಬಾರಿ ಹೋಗೋಣ. ಅದು ಇಲ್ಲ ನನ್ ಬರೋದಿಲ್ಲ ಅಂತ ಹೇಳಂತಾಳೆ ಶ್ರುತಿ. ಸರಿ ರವಿ ಆಯ್ತು, ಇರು ನೀನು ಇಲ್ಲೇ ಅಂತೇಳಿ ರವಿ ಹೊರಡ್ತಾನೆ. ಹೊರಟ್ಮೇಲೆ ಇತ್ತ ಶಾಂತಿ ರೌದ್ರಾವತಾರ ತಾಳಿದಾಳೆ. ಮೀನನ್ನು ಮತ್ತೆ ಸೂರ್ಯನ್ನು ಮನೆಯಿಂದ ಹೊರಗ್ ಕಳ್ಸಿದ್ರು ಪರವಾಗಿಲ್ಲ, ಆದ್ರೆ ಶ್ರೀಮಂತಳಾಗಿರ್ತಕ್ಕಂತಹ ಸೊಸೆ ಶ್ರುತಿ ಬೇಕು, ರವಿ ಮನೇಲಿ ಇರ್ಬೇಕು ನಮ್ಮ ಮಟ್ಟಕ್ಕೆ ನಿಂತಿದ್ದಾಳೆ ದುರ್ಬುದ್ಧಿನಲ್ಲಿ. ಅದೇನೋ ಹೇಳ್ತಾರಲ್ಲ, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅಂದಾಗ
ಅಂದ ಹಾಗೆ. ಆದ್ರೆ ತಾಯಿಯಾದವಳು ಎಲ್ಲರನ್ನು ಕೂಡ ಸಮಾನ ರೀತಿನಲ್ಲಿ ಕಾಣ್ತಾಳೆ. ಇದೊಂದು ರೀತಿ ವಿಚಿತ್ರವಾದಂತಹ ವರ್ತನೆ. ಒಬ್ರನ್ನ ಕಂಡ್ರೆ ಬೆಣ್ಣೆ, ಒಬ್ರನ್ನ ಕಂಡ್ರೆ ಸುಣ್ಣ, ಆ ರೀತಿನಲ್ಲಿದೆ ಸೂರ್ಯನ ಮೀನನ ಬದುಕು. ಈತ ಶ್ರುತಿ ಮತ್ತೆ ರವಿ ಬರ್ಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾತುರದಿಂದ ವೀಕ್ಷಿಸಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಕೊಡಿ. ಎಲ್ಲರಿಗೂ ಕೂಡ, ಎಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಕಮೆಂಟ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.